ಇದನ್ನ ಹೇಳಿದ್ರೆ ಯಾರು ನಂಬಲ್ಲ, ನಾನು ವಿಲನ್ ಆಗ್ಬೇಕು ಅಂತಾನೆ ಬಂದಿದ್ದು. ಫಸ್ಟ್ ಸಿನಿಮಾ ರಿಕ್ಕಿ ಅಂತ ನಾನು ನಕ್ಸಲ್ ಚೀಫ್ ಕ್ಯಾರೆಕ್ಟರ್, ಮೈನ್ ಕ್ಯಾರೆಕ್ಟರ್ ವಿಲನ್ ಆಗಿ ಮಾಡಿದ್ದೆ. ಅದಾದ್ಮೇಲೆ ಸುದೀಪ್ ಸರ್ ಒಂದು ಮಾತು ಹೇಳಿದ್ರು, ಅಂದ್ರೆ ಆ ಸಿನಿಮಾ ನೋಡಿ ಅವ್ರು ಆಚೆ ಬಂದಾಗ ರಕ್ಷಿತ್ ಬಗ್ಗೆ, ರಿಷಬ್ ಬಗ್ಗೆ, ಹರಿಪ್ರಿಯ ಅವ್ರ ಬಗ್ಗೆ ಎಲ್ಲರ ಬಗ್ಗೆ ಹೊಗಳದ್ಮೇಲೆ ಐ ಜಸ್ಟ್ ವಾಂಟ್ ಟು ಟಾಕ್ ಅಬೌಟ್ ದಟ್ ಗೈ ಅಂತಂದ್ರು. ನಾನು ಅಲ್ಲೇ ನಿಂತಿದ್ದೆ, ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ, ಇವ್ರದ್ದು ಇಂಟರ್ವ್ಯೂ ನಡೀತಾ ಇತ್ತು, ಸಿನಿಮಾ ಬಗ್ಗೆ ರಿವ್ಯೂ ಕೊಡ್ತಾ ಇದ್ರು. ರಿಷಬ್ ಬನ್ನಿ ಇಲ್ಲಿ, ಅವನು ನಕ್ಸಲ್ ಚೀಫ್ ಮಾಡಿದಾನಲ್ಲ, ಅವನ ಹೆಸರೇನು ಅನ್ನೋದು ಪ್ರಮೋದ್ ಶೆಟ್ಟಿ ಅಂತ ಸರ್. ಆ ಪ್ರಮೋದ್ ಶೆಟ್ಟಿ ಅನ್ನೋಂಥ ಹುಡುಗ ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾನೆ. ನನಗೆ ಇವತ್ತರೆಗೂ ನನ್ನ ವಾಯ್ಸು ಬಿಟ್ಟರೆ ಇಡೀ ಕನ್ನಡ ಇಂಡಸ್ಟ್ರೀಲಿ ರವಿಶಂಕರ್ ವಾಯ್ಸ್ ಮಾತ್ರ ಇಷ್ಟ ಆಗುತ್ತೆ. ಸೊ ಮೇ ಬಿ ನನ್ನ ವಾಯ್ಸ್ಗೆ ಕಾಂಪಿಟೇಷನ್ ಕೊಡಕ್ಕೆ ಬಂದಂಥ ಇನ್ನೊಂದು ವಾಯ್ಸ್ ಅನ್ಸಿದ್ರೆ ಅದು ಪ್ರಮೋದ್ ಶೆಟ್ಟಿ. ಸೊ ಐ ಕಂಗ್ರ್ಯಾಚುಲೇಟ್ ಹಿಮ್ ಅಂತ ಹೇಳಿದ್ರು. ಅವತ್ತಿಂದ ಇವತ್ತರೆಗೂ ಆ ಮಾತು ಕಿವಿಲ್ ಗುಯ್ ಅಂತ ಇದೆ. ಅಂದ್ರೆ ಪೇಪರಲ್ಲಿ ಕೂಡ ಒಂದು ಆರ್ಟಿಕಲ್ ಆಗಿ ಬಂತದು, ಅವ್ರು ಈ ಥರ ಹೇಳಿದ್ದು. ಸೊ ಅಲ್ಲಿಗೆ ನಾನು ಭಾಳ ಆಸೆ ಪಟ್ಟು, ಇಲ್ಲ ನಾನು ನೆಗೆಟಿವ್ ಕ್ಯಾರೆಕ್ಟರ್ಸೇ ಮಾಡಬೇಕು, ವಿಲನ್ ಆಗೇ ಬರ್ಬೇಕು, ನಾನು ವಿಲನ್ ಆಗಿ ಕಾಣಿಸ್ಕೋಬೇಕು ಅನ್ನೋದು ತುಂಬ ಇತ್ತು. ಅದೇನೋ ಗೊತ್ತಿಲ್ಲ, ನಿಧಾನಕ್ಕೆ ಕಿರಿಕ್ ಪಾರ್ಟಿ ಬಂದಿದ ತಕ್ಷಣ ಕಮಿಡಿಯನಿಗೆ ಶಿಫ್ಟ್ ಆಯಿತು, ಸರ್ಕಾರಿ ಬಂದಿದ ತಕ್ಷಣ ಸೀರಿಯಸ್ ಆದರೂ ಕೂಡ ಕಮಿಡಿಯನಿಗೆ ಶಿಫ್ಟ್ ಆಯಿತು. ಹರಿಕತೆ ಅಲ್ಲ ಗಿರಿಕತೆ ಅಂತ ಒಂದು ಸಿನಿಮಾದಲ್ಲಿ ಪೊಲೀಸ್ ಪಾತ್ರ ಮಾಡಿದೆ, ಅದನ್ನು ಕೂಡ ವೆರಿ ಮಚ್ ಸೀರಿಯಸ್ ಕ್ಯಾರೆಕ್ಟರ್ ಅನ್ಕೊಂಡು ಮಾಡಿದ್ರು ಕೂಡ ಕಾಮಿಡಿ ಶಿಫ್ಟ್ ಆಯಿತು. ಆ್ಯಂಡ್ ರಿಷಬ್ಗೆ ಭಾಳ ಇಷ್ಟ ಏನು ಅಂದರೆ, ಅವ್ನು ಹೇಳೋದು ಇಷ್ಟನೇ, ಅಂದರೆ ನಿನ್ನ ಫೇಸು ಕಾಮಿಡಿ ಥರ ಕಾಣಲ್ಲ. ಸೊ ನೀನು ಎಷ್ಟು ಹಾಸ್ಯನ ಸಟಲ್ ಆಗಿ ಮಾಡ್ತೀಯ ಅಷ್ಟು ಜನಕ್ಕೆ ನಗು ಬರುತ್ತೆ. ಹಾಗಾಗಿ ಯು ಸೂಟ್ ಫಾರ್ ದಿಸ್ ಕ್ಯಾರೆಕ್ಟರ್ ಅಂತ. ವಿಲನ್ ನಿನ್ನ ನೋಡಿದ್ರೆ ವಿಲನ್ ಅನ್ನಿಸ್ತೀಯ ನೀನು. ನಿನ್ನ ಕಣ್ಗಳು ನೋಡಿದ್ರೆ, ನಿನ್ನ ಹೈಟು ವೆಯ್ಟು, ನಿನ್ನ ಪರ್ಸನಾಲಿಟಿ ನೋಡಿದ್ರೆ ನೀವು ವಿಲನ್ ಅಂತ ಅನ್ನಿಸ್ತೀಯ. ಬಟ್ ನೀನು ಕಾಮಿಡಿಯನ್ ಅನ್ಸಲ್ಲ. ಸೊ ಹಾಗಾಗಿ ಮೋಸ್ಟ್ಲಿ ಜನ ನಿನ್ನನ್ನು ಎಂಜಾಯ್ ಮಾಡ್ತಾರೆ ಜಾಸ್ತಿ ಅಂತ, ಮೇ ಬಿ, ಗೊತ್ತಿಲ್ಲ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.